ಇವತ್ತಿನ ಚರ್ಚೆಯಲ್ಲಿ ಅಥವಾ ಇವತ್ತಿನ ಚರ್ಚೆ ಆಗ್ತಿರೋದಕ್ಕೆ ಮೂಲ ಕಾರಣವೇ ಪ್ರಿಯಾಂಕ್ ಖರ್ಗೆ ಅವರು ತೆಗೆದಂತಹ ಪ್ರಸ್ತಾಪ ಆಗಿರೋದ್ರಿಂದ ಅವ್ರ ಬಗ್ಗೆ ಪ್ರಶ್ನೆ ಕೇಳದೆ ಹೋದರೆ ಅಪೂರ್ಣ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರ ಹೆಸರಿಡಿದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಿಯಾಂಕ್ ಖರ್ಗೆ ಅವರು ಆರೋಪ ಮಾಡ್ತಿರೋದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರಾ RSSನವರೇ, ನಾನು BJP ಅಂತ ಕೇಳ್ತಿಲ್ಲ, ಡೆಲಿಬ್ರೇಟ್ ಆಗಿ RSS ಅಂತ ಕೇಳ್ತಿದ್ದೀನಿ, RSSನವರೇನೆ ಮುಂದಿನ ಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕ್ಯಾಂಡಿಡೇಟ್ ನಿಲ್ಲಿಸ್ಬಿಡ್ತಾರೆ ಅನ್ನೋ ಆತಂಕ ಏನಾದರೂ ಸಚಿವರಿಗೆ ಪ್ರಾರಂಭ ಆಗಿದೆಯಾ ಅಂತ? ಆ ಥರ ಏನು ಆತಂಕ ಬೇಡ. ಸಂಘ ಇವತ್ತಿನವರೆಗೂ ಪೊಲಿಟಿಕಲ್ ಪಾರ್ಟಿ ಸಂಘ ಆಗೋದನ್ನು ತಡೆದು ನಿಲ್ಸೋಕ್ಕೆ ಯಾರಿಗೂ ಆಗ್ತಿರಲಿಲ್ಲ. ಸಂಘ ಮನಸ್ಸು ಮಾಡಿದ್ರೆ ಪೊಲಿಟಿಕಲ್ ಪಾರ್ಟಿ ಆಗಲೇಬೋದಿತ್ತು. ಯಾರು ಬೇಕಾದ್ರೆ ಪೊಲಿಟಿಕಲ್ ಪಾರ್ಟಿ ಮಾಡ್ಬೋದಿತ್ತಾನೆ. ಸಂಘ ಯಾಕಾಗಿಲ್ಲ ಅಂದರೆ ಅದು ಇಚ್ಛೆ ಇಲ್ಲ. ಸಂಘ ಪೊಲಿಟಿಕಲ್ ಪಾರ್ಟಿ ಆಗಬಾರ್ದು ಅಂತ ಇರೋದೇ ನಮ್ಮ ಸ್ಟೇಟೆಡ್ ಸ್ಟ್ಯಾಂಡ್ ಇದು. ಹಾಗಾಗಿ ಯಾರಿಗೂ ಸಂಘದ ಸ್ವಯಂ ಸೇವಕ ಏನೋ ಬಂದು ನಿಂತು ಬಿಡ್ತಾನೆ ಅನ್ನೋ ಅಪಾಯ ಬೇಡ. ಉಳಿದಂತೆ ಯಾರದೇ ಒಬ್ಬ ಪೊಲಿಟಿಕಲ್ ವ್ಯಕ್ತಿ ಅವನು ಅನ್ಕಂಟೆಸ್ಟೆಡ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಎಷ್ಟೇ ಒಳ್ಳೆಯವನಿದ್ರು ಯಾರೋ ಒಬ್ಬ ಎದುರುಗಡೆ ನಿಲ್ತಾನೆ. ಹಾಗಾಗಿ ನಿಲ್ಲೋದು ಮತ್ತು ಅವ್ರ ವಿರುದ್ಧ ಗೆಲ್ಲಬೇಕಾದ್ದು ಇತ್ಯಾದಿ ಅವ್ರು ಯೋಚನೆ ಮಾಡಲೇಬೇಕು. ಅವ್ರು ಅದನ್ನು ಯೋಚನೆ ಮಾಡಲಿ ಅವರು.